ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಮುಂದೆ ಗೊತ್ತಾಗುತ್ತೆ. ನಾವಿವತ್ತು ಅರಸೀಕೆರೆ ಹತ್ರ ಇರೋ ಜೇನ್ಕಲ್ ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಚಿಕ್ಕ ವಯಸ್ಸಿಂದನೂ ಅಂದರೆ ನಾನು ಹುಟ್ಟಾಗಿಂದನೂ ಬರ್ತಾ ಇದ್ದೀನಿ ಇಲ್ಲಿಗೆ. ತುಂಬ ದಿನ ಆಗೋಗ್ಬಿಟ್ಟಿತ್ತು ಬಂದು. ನಾವು ಮದುವೆ ಆಗಿ ಹೊಸ್ದ್ರಲ್ಲಿ ಬಂದಿದ್ದು, ಹಂಗಾಗಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದ್ವಿ. ನೋಡಿ, ಅಜ್ಜಿನೂ ಕೂಡ ಎಷ್ಟು ವಯಸ್ಸಾದರೂ ಅಜ್ಜಯ್ಯನ ದರ್ಶನ ಮಾಡಬೇಕು ಅಂತ ಎಷ್ಟು ಕ್ರೇಜಿಂದ ಬರ್ತಾ ಇದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಬೆಟ್ಟ ಹತ್ತುವಾಗ ಎಷ್ಟೇ ಸುಸ್ತಾದರೂ ಕೂಡ ಮೇಲೋದ್ಮೇಲೆ ಅಜ್ಜಯ್ಯನ ಪಾದಗಳನ್ನ ನೋಡಿದ ತಕ್ಷಣ ಫುಲ್ಲು ಆ ಸುಸ್ತೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ಅಷ್ಟೊಂದು ನೆಮ್ಮದಿ ಸಿಗುತ್ತೆ. ನಾವು ಹೋದ ತಕ್ಷಣ ಪೂಜೆ ಆಗ್ತಾಯಿತ್ತು. ನಾವು ಪೂಜೆ ಮಾಡಿಸ್ಕೊಂಡು ನಮಗೇನು ಬೇಕೋ ಅದನ್ನು ಕೇಳ್ಕೊಂಡ್ವಿ. ಅದಕ್ಕೆ ಒಳ್ಳೆ ಉತ್ತರನೂ ಸಿಕ್ತು ಅಜ್ಜಯ್ಯನ ಕಡೆಯಿಂದ. ತುಂಬ ಖುಷಿನೂ ಕೂಡ ಆಯಿತು. ನಮ್ಮ ಕೆಲಸ ಆಗುತ್ತಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಸಿಕ್ತು ನಮಗೆ. ನಾನು ಹುಟ್ಟೋಕ್ಕಿಂತ ಮುಂಚೆ, ಆಮೇಲೆ ಹುಟ್ಟಾದ್ಮೇಲೂ ಕೂಡ ನಮ್ಮ ಅಮ್ಮವರು ಇಲ್ಲಿಗೆ ನಡ್ಕೊತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಅಮ್ಮವರು ಕೂಡ ಸರ್ಪ್ರೈಸಾಗಿ ಬಂದರು. ಗೊತ್ತಿರಲಿಲ್ಲ ನಮಗೆ ಬರ್ತಾರೆ ಅಂತ, ಬರಲ್ಲ ಅಂತ ಇದ್ರು. ಹಾಗೆ ನಾವು ಇಳಿವಾಗ ನಮ್ಮ ಅಮ್ಮವರು ಹತ್ತುತ್ತಾಯಿದ್ರು. ನಮ್ಮಮ್ಮ ನನಗೋಸ್ಕರ ಹೂವು ಕೂಡ ಕಟ್ಕೊಂಡು ತಗೊಬಂದಿದ್ರು. ನನ್ನ ಮಗಳಿಗೆ ಹೂವು ಬೇಕು ಅಂತ. ಅದನ್ನು ನಮ್ಮ ಮನೆಯವರು ನನಗೆ ಮುಡಿಸ್ತಾಯಿದ್ರು. ಕರೆಕ್ಟಾಗಿ ಮುಡಿಸ್ತಾನೆ ಇರಲಿಲ್ಲ. ನೀಟಾಗಿ ಮುಡಿಸಿ ಅಂತ ನಾನು ಹೇಳ್ತಾ ಇದ್ದೆ. ಅವ್ರನ್ನ ಸ್ವಲ್ಪ ಆಡ್ಕೋತಾ ಇದ್ದೆ. ಅವ್ರನ್ನ ಆಡ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ. ಆಮೇಲೆ ನಾವು ಊಟ ಮುಗಿಸ್ಕೊಂಡು ನಮ್ಮಮ್ಮ ಅಂದರೆ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ದೇವ್ರು ಕೇಳ್ಕೊಬೇಕಿತ್ತು. ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ನಾವು ಏನೇ ಕಷ್ಟ ಸುಖ ಇದ್ದರೂ ಬಂದು ಕೇಳ್ಕೊಳ್ಳೋದು ಈ ದೇವ್ರನ್ನೇ. ಯಾವ ದೇವರು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.